ಎಲ್ರಿಗೂ ನಮಸ್ಕಾರ. ಈಗ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು 8 ತಾಲೂಕುಗಳಿತ್ತು. 8 ತಾಲೂಕುಗಳಲ್ಲಿ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ನೆಲಮಂಗಲ, ಹೊಸಕೋಟೆ, ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ, ಹಾರೋಹಳ್ಳಿ ಅಂತ ಈ 8 ತಾಲೂಕುಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವ್ಯಾಪ್ತಿಯಲ್ಲಿತ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ರಾಮನಗರ ಜಿಲ್ಲೆಯನ್ನು ಸಪ್ರೇಟ್ ಮಾಡಿ ರಾಮನಗರ, ಮಾಗಡಿ, ಕನಕಪುರ, ಚನ್ನಪಟ್ಟಣ 4 ತಾಲೂಕುಗಳನ್ನು ರಾಮನಗರ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಂತ ಮಾಡಿ ಬೆಂಗಳೂರು ನಗರದಲ್ಲಿನ ಜಿಲ್ಲಾ ಕೇಂದ್ರ ಕೆಲವು ದಿನ ಕೆಲಸ ಮಾಡ್ತು. ಇವಾಗ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಮಧ್ಯೆ ಚಪ್ಪರಕಲ್ಲಲ್ಲಿ ಬೀರ್ಸಂದ್ರದಲ್ಲಿ ಜಿಲ್ಲಾ ಕೇಂದ್ರದ ಕಚೇರಿ ಆಗಿದೆ. ಇವಾಗ ರಾಮನಗರವನ್ನು ಜಿಲ್ಲಾ ಕೇಂದ್ರವನ್ನಾಗಿರ್ತಕ್ಕಂಥ ರಾಮನಗರವನ್ನು ಈಗ ಬೆಂಗಳೂರು ದಕ್ಷಿಣ ಜಿಲ್ಲಾವನ್ನಾಗಿ ಮಾಡಬೇಕು ಅಂತೇಳಿ DCM DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಈ ಜಿಲ್ಲಾ ಕೇಂದ್ರ ಬೆಂಗಳೂರು ರಾಮನಗರ ಜಿಲ್ಲಾ ಕೇಂದ್ರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವನ್ನಾಗಿ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಈ ಮನವಿ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮತ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ ನಂತರ ಅದನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂಥೇಳಿ ಮುಖ್ಯಮಂತ್ರಿಗಳು ಆಶ್ವಾಸನೆ ನೀಡಿದ್ದಾರೆ. ಈ ಆಶ್ವಾಸನೆ ಜೊತೆಗೆ ಈಗೇನು ಚನ್ನಪಟ್ಟಣ ಚುನಾವಣೆ ಬರ್ತಾ ಇತ್ತಲ್ಲ, ಅದಕ್ಕೂ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥ ಗಿಮ್ಮಕ್ಕು ಅನ್ನೋದು ಒಂದು ಆರೋಪ JDS ಇಂದ ಬರ್ತಾ ಇದೆ. ಈ JDS ಅಲ್ಲಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಜಿಲ್ಲಾ ಕೇಂದ್ರವನ್ನು ರಾಮನಗರವನ್ನು ತೆಗೆದು ದಕ್ಷಿಣ ಜಿಲ್ಲಾ ಕೇಂದ್ರವನ್ನಾಗಿ ದಕ್ಷಿಣ ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಮಾಡಲು ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿದ ತಕ್ಷಣವೇ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಯಿತು. ಡಿಲ್ಲಿಯಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾದ ತಕ್ಷಣವೇ ಅಲ್ಲಿ ಕುಮಾರಸ್ವಾಮಿ ಅವರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಡಿಲ್ಲಿಯಲ್ಲಿ ರಾಮನಗರ ಜಿಲ್ಲಾ ಕೇಂದ್ರವನ್ನು ಹೆಸರು ಬದಲಾವಣೆಗೆ ನಾನು ವಿರೋಧ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನವರು ಈಗ ಜಿಲ್ಲೆಯ ಹೆಸರು ಬದಲಾವಣೆ ಮಾಡಬಹುದು, ಮತ್ತೆ ನಾನು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ಆಗ ಇವರು ಇಟ್ಟಿರುವ ಹೆಸರನ್ನು ಕಿತ್ತಾಕ್ತೀನಿ ಅಂತ ಹೇಳ್ಬಿಟ್ಟು ನೇರವಾಗಿ ಸಿದ್ದರಾಮಯ್ಯನವರಿಗೂ ಟಾಂಗ್ ನೀಡಿದ್ದಾರೆ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರಾಮನಗರ ಹೆಸರು ಬದಲಾವಣೆ ಮಾಡಲು ಹೊರಟಿದ್ದಾರೆ. ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಎಂಬುದು ಗೊತ್ತಿಲ್ಲ. ಬೆಂಗಳೂರಿಗೆ ಸೇರ್ಪಡೆ ಆದರೆ ಮೂಟೆಗಳಷ್ಟೇ ಹಣವನ್ನು ತುಂಬಿಸ್ಕೋಬೋದು ಎಂಬುದು ಕರೆಕ್ಟಾಗಿ ಹೇಳಿದ್ದಾರೆ HD ಕುಮಾರಸ್ವಾಮಿ ಅವರು. ಇವಾಗ ಏನಾಗೈತೆ ಅಂತಂದರೆ ವಿದೇಶದವ್ರು ಬರಬೇಕಂತಂದರೆ ಅವರ ಜಮೀನು ಮತ್ತು ಏನನ್ನು ತಗೋಬೇಕಾದ್ರೆ ಬೆಂಗಳೂರು ಅಂತಿದ್ದರೆ ಅವ್ರು ಇಷ್ಟಪಡ್ತಾರೆ, ವಿದೇಶದಿಂದ ಬರ್ತಾ ಇರ್ತಕ್ಕಂಥ ಹೂಡಿಕೆದಾರರು. ಅದಕ್ಕೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ ಅಂತಿದ್ದರೆ ಆ ದಕ್ಷಿಣ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಜಮೀನುಗಳಿಗೆ ಒಳ್ಳೆ ಹೆಸರು ಬರುತ್ತೆ ಅನ್ನೋದು ಪರೋಕ್ಷವಾಗಿ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಆರೋಪ. ರಾಮನಗರ 4 ತಾಲೂಕುಗಳನ್ನು ಬೆಂಗಳೂರಿಗೆ ಸೇರುತ್ತೇನೆ, ಭೂಮಿಯ ಮಾರಾಟ ಮಾಡಬೇಡಿ ಎಂದು ಹೇಳಿದರು. ಅಂದರೆ ಇವರು ಏನು ಬದಲಾವಣೆ ಮಾಡಿದ್ರೂ ಆಗೋದಿಲ್ಲ, ರಾಮನಗರ ಜಿಲ್ಲಾ ಕೇಂದ್ರವನ್ನಾಗಿ ಹಂಗೆ ಮುಂದುವರಿಸ್ತೀನಿ, ನಮ್ಮ ಸರ್ಕಾರ ಬಂದೇ ಬರ್ತೈತೆ, ಅದಕ್ಕೆ ಯಾರು ಕೂಡ ಭೂಮಿನ ಮಾರಾಟ ಮಾಡಬೇಡ್ರಿ ಅಂತ ಮನವಿ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಮತ್ತೊಂದು ಕಡೆ DK ಶಿವಕುಮಾರ್ ವಿರುದ್ಧ ಕಿಡಿಗಾಡಿದರು. ರಾಮನಗರ ಜಿಲ್ಲೆ ಮಾಡಿದ್ದ ಉದ್ದೇಶ ಆ ವ್ಯಕ್ತಿ ಏನು ಗೊತ್ತು ಅಂದರೆ ರಾಮನಗರನ್ನಾಗಿ ಜಿಲ್ಲಾ ಕೇಂದ್ರವನ್ನು ಮಾಡಿರ್ತಕ್ಕಂಥ ಉದ್ದೇಶ DK ಶಿವಕುಮಾರ್ ಅವ್ರಿಗೆ ಏನು ಗೊತ್ತು ಅನ್ನೋದು ಕುಮಾರಸ್ವಾಮಿ ಅವರ ಮಾತು. ರಾಮನ ಹೆಸರು ಇರೋದು ಒಂದು ಭಾಗ, ಆ ಜಿಲ್ಲೆಗೆ ತನ್ನದೇ ಆದ ಒಂದು ಇತಿಹಾಸ ಇದೆ, ಪುರಾಣ ಇತಿಹಾಸವಿದೆ. ಈ ಹೆಸರಲ್ಲಿ ರಾಮನ ಹೆಸರು ಇದೆ. ರಾಮ ದೇವರಿಗೆ ಇವರು ಅಪಚಾರ ಮಾಡಲು ಹೊರಟಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೋಡ್ರಿ, ಒಳ್ಳೆ ಪಾಯಿಂಟ್ ಇದು. ರಾಮನಗರ ಅನ್ನೋದು ಹೆಂಗ್ ಬಂತು ಅಂದ್ರೆ ರಾಮನ ಹೆಸರಿಂದ ಬಂದಿರತಕ್ಕಂಥ ರಾಮನಗರವನ್ನು ತೆಗೆದಾಕಿ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕ ಪಿತೂರಿ ಅನ್ನೋದು
ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಮನ ಹೆಸರಲ್ಲಿರ್ತಕ್ಕಂಥ ಈ ರಾಮನಗರವನ್ನು ಹೀಗೆ ಮುಂದುವರಿಸಬೇಕು ಅನ್ನೋದು ಖರಾಖಂಡಿಯಾಗಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದರೆ, ಆದರೆ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ಬದಲಾವಣೆ ಮಾಡಲೇಬೇಕು ಅಂತ ಹಠ ಹಿಡಿದು ಕಾಂಗ್ರೆಸ್ ಸರ್ಕಾರದಲ್ಲಿ ರಾಮನಗರ ತೆಗೆದುಹಾಕಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೆಸರನ್ನು ಇಷ್ಟರಲ್ಲಿನೇ ನಾಮಕರಣ ಮಾಡೋ ಅವಕಾಶ ಇದೆ. ಇಲ್ಲಿ ಯಾರು ಯಾವ್ಯಾವ ಬೆಲೆ ಏರಿಕೆ ಮಾಡಿದ್ದಾರೆ ನೋಡಿದ್ದೀವಿ. ಭೂಮಿ ಲಪಟಾಯಿಸಿ ಯಾವುದಾದ್ರೂ ಬೆಲೆ ಏರಿಕೆ ಮಾಡಿದರೆ ಅನ್ನೋದು ಕೂಡ ಗೊತ್ತಾಗಿದೆ. ಇದೆಲ್ಲ ಬಿಟ್ಟು ಅಭಿವೃದ್ಧಿ ಮಾಡೋದನ್ನು ಅವರು ಕಲೀಲಿ. ನಾನು ಅಧಿಕಾರದಲ್ಲಿದ್ದಾಗ ರಾಮನಗರ ಜಿಲ್ಲೆ ಮಾಡಿದ್ದು ಅದನ್ನು ತೆಗಿಬೇಕು ಅನ್ನೋದು ಅವರ ಉದ್ದೇಶ. ದೇವೇಗೌಡರು ನಾನು ಏನು ಅಭಿವೃದ್ಧಿ ಮಾಡಿದ್ದೀವಿ ಜನರಿಗೆ ಗೊತ್ತು, ಅದಕ್ಕೆ ಇವರು ಸರ್ಟಿಫಿಕೇಟ್ ಬೇಕಿಲ್ಲ. ಹಿಂದೆ ಕನಕಪುರ ಸಾತ್ನೂರು ಹೋಗಿದ್ವು, ಆಗ ಇವರು ಯಾವುದೇ ಸೇವೆ ಮಾಡಿಕೊಂಡಿದ್ರು ಎಂದು ಟೀಕಿಸಿದರು. ಅಂದರೆ ಈಗ ದೇವೇಗೌಡರು ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಗೆ ಏನು ಮಾಡಿದ್ದಾರೆ ಅನ್ನೋದು ಈ ಕಾಂಗ್ರೆಸ್ ಸರ್ಕಾರದಿಂದ ನಮಗೇನು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಹಿಂದೆ ಕನಕಪುರ ಮತ್ತು ಸಾತ್ನೂರು ಹೇಗಿದ್ದವು ನೋಡ್ರಿ, ಡೆವಲಪ್ಮೆಂಟಲ್ಲಿ JDS ಸರ್ಕಾರ ಇದ್ದಾಗ ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದೀನಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈಗ ರಾಮನಗರ ಹೆಸರು ಬದಲಾವಣೆ ಆದರೂ ಮುಂದೆ ನಾನು ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತೀನಿ, ಈ ವಿಶ್ವಾಸ ನನಗಿದೆ. 4 ತಾಲೂಕುಗಳು ಸೇರಿ ಬೆಂಗಳೂರು ದಕ್ಷಿಣ ಎಂದು ಮಾಡಲು ಹೊರಟಿದ್ದಾರೆ. ಈಗಾಗಲೇ ಬೆಂಗಳೂರು ದಕ್ಷಿಣ ಕ್ಷೇತ್ರ ಎಂದು ಇದೆ. ಹೆಸರು ಬದಲಾವಣೆ ಮಾಡಿದರೆ ಏನಾಗುತ್ತೆ ಎಂಬುದನ್ನು ಅವರು ಜನರು ಕೇಳಬೇಕು. ಅಂದರೆ ನೀವು ಹೆಸರು ಬದಲಾವಣೆ ಮಾಡಬೇಕು, ರಾಮನಗರವನ್ನು ತೆಗೆದು ಬೆಂಗಳೂರು ದಕ್ಷಿಣ ಕ್ಷೇತ್ರವನ್ನು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಲು ಹೊರಟಿದ್ದಾರಲ್ಲ, ಆ ಜಿಲ್ಲೆ ಅಂತ ಆ ಹೆಸರು ಬದಲಾವಣೆ ಆದರೆ ಆ ಜಿಲ್ಲೆಗೆ ಏನು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಕೂಡ ಹೇಳಬೇಕು ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡಿದ್ದಾರೆ. ಜಿಲ್ಲೆಗೆ ಹೆಸರು ಬದಲಾವಣೆ ಆಗುವುದು ಅನಗತ್ಯ ಅಂತ ಹೇಳಿದ ಕುಮಾರಸ್ವಾಮಿ ಅವರು ರಾಮನಗರ, ಚನ್ನಪಟ್ಟಣ, ಅವಳಿ ನಗರವನ್ನಾಗಿ ಮಾಡಿದರೆ ಒಂದು ಹೆಸರು ಅವ್ರಿಗೆ ಬರುತ್ತಿದೆ ಅಂತ ನೋಡ್ರಿ. ಇದು ಒಳ್ಳೆ ಸಲಹೆ. ಈಗ ಬೇಕಾದರೆ ಇದೇ ಇರಲಿ, ರಾಮನಗರ ಮತ್ತು ಅವಳಿ ನಗರವನ್ನಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅವಳಿ ನಗರ ಮಾಡಿದ್ರೆ ಹುಬ್ಳಿ ಧಾರವಾಡ ಹೆಂಗೆ ಅವಳಿ ನಗರಗಳವ ಆ ಥರ ಡೆವಲಪ್ ಆಗ್ಬೋದು, ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಅಂಥದ್ದು ಮಾಡಿದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂಥೇಳಿ ಕುಮಾರಸ್ವಾಮಿ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಸಲಹೆಯನ್ನು ಸ್ವೀಕಾರ ಮಾಡಿದ್ರೆ ಜಿಲ್ಲೆಗೆ ಮತ್ತು ರಾಮನಗರಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಂದು ಹೆಸರು ಬದಲಾಯಿಸೋದಕ್ಕೆ ಯುವಜನತಾ ದಳ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರ ಬೆಂಗಳೂರಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿದರು. ರಾಮನಗರವನ್ನು ಬದಲಾವಣೆ ಮಾಡಲಾಗುತ್ತದೆ. ಪುರಾಣ ಪ್ರಸಿದ್ಧವಾದ ರಾಮನಗರ ಹೆಸರನ್ನು ಕಿತ್ತು ಹಾಕಿ ಅದನ್ನು ಬೆಂಗಳೂರು ದಕ್ಷಿಣ ಎಂದು ಮಾಡೋದರಲ್ಲಿ ಯಾವ ಹಿಡನ್ ಅಜೆಂಡಾ ಅಡಗಿದೆಯೋ ಗೊತ್ತಿಲ್ಲ. ಆದರೆ ಯಾರನ್ನು ಓಲೈಸಲು ರಾಮನಗರ ಹೆಸರು ಗೇಟ್ ಪಾಸ್ ಮಾಡುತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂಥೇಳಿ ಕಾಂಗ್ರೆಸ್ಸಿನ ಒಳಗುಟ್ಟನ್ನು ಇವರು ಆಚೆ ಇಟ್ಟಿದ್ದಾರೆ. ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಜಿಲ್ಲೆಯನ್ನು ಸ್ವರ್ಗವನ್ನಾಗಿ ಮಾಡುವುದು ಈ ಪುಂಡತ್ವದ ಕರಾಳ ಮುಖ. ಇವರು ಕೂಡ ರಾಮನಗರ ಜಿಲ್ಲೆಯನ್ನು ಬದಲಾವಣೆ ಯಾವುದರ ಹೆಸರನ್ನು ಬದಲಾವಣೆ ಮಾಡೋದು ಬೇಡ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಇಂದು ಸನ್ಮಾನ್ಯ ಇನ್ಚಾರ್ಜ್ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ, ಡಿ ಕೆ ಶಿವಕುಮಾರ್ ಅವರು, ಮಾಜಿ ಸಂಸದ ಸುರೇಶ್ ಅವರು, ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ರಾಮನಗರ ಹೆಸರನ್ನು ತೆಗೆದು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಇದು ಎಲ್ಲಿವರೆಗೂ ತಲುಪುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಯಾತಕ್ಕಂತಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮಾತು ನಡೆಯುತ್ತೆ, ಬದಲಾವಣೆ ಮಾಡಬಹುದು. ಯಾತಕ್ಕಂತಂದರೆ ಅವರು ಸರ್ಕಾರದಲ್ಲಿದ್ದಾಗ ಅವರು ಮಾಡ್ಬೋದು. ಬಟ್ ವಿರೋಧ ಕೂಡ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ವಿರೋಧ ಜೋರಾಗಿ ವ್ಯಕ್ತವಾಗುವ ಅವಕಾಶ ಇರಬಹುದು.